ಸಂದರ್ಭ ಕನ್ನಡ ನ್ಯೂಸ್ ಅರ್ಪಿಸುವ ಎಲ್ಲೆಲ್ಲೂ ಸಂಗೀತವೇ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಎಲ್ರಿಗೂ ನಮಸ್ಕಾರ. ನಾನು ಸೌಭಾಗ್ಯ. ಹಾಗೆ ಇದು ನಮ್ಮ ಕಾರ್ಯಕ್ರಮ ಶ್ರೀ ಸೌಭಾಗ್ಯ ಅಸೋಸಿಯೇಟ್ಸ್ ಅರ್ಪಿಸುವ ಎಲ್ಲೆಲ್ಲೂ ಸಂಗೀತವೇ. ಈ ಒಂದು ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದ್ದೀನಿ. ನನ್ನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಗಾಯಕರಿಗೆ ಹಾಗೂ ಎಲ್ಲ ಸಾರ್ವಜನಿಕ ಅಭಿಮಾನಿಗಳು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ದಯಮಾಡಿ ತಮ್ಮ ಒಂದು ಚಪ್ಪಾಳೆಯೊಂದಿಗೆ ಎಲ್ಲಿಗೂ ಸುಸ್ವಾಗತ. ನಾನು ಲಕ್ಷ್ಮೀಕಾಂತ್, ನಿಮ್ಮ ಲಕ್ಷ್ಮೀಕಾಂತ್. ನಮ್ಮ ತಂಡದಿಂದ ಎಲ್ಲ ಗಾನಕೋಗಿಲೆಗಳಿಗೂ ಸುಸ್ವಾಗತ. ಹಾಗೆ ಪಾರಂಪರಿಕ ಕಟ್ಟಡ, ಮೈಸೂರಿನ ಪಾರಂಪರಿಕ ಕಟ್ಟಡ ಟೌನ್ ಹಾಲ್ನಲ್ಲಿ ಎಲ್ಲ ಗಾಯಕರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಕೋರ್ತೀನಿ. ಧನ್ಯವಾದಗಳು. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕಣ ಚಾಚೇವು. ನಡುನಾಡಿ ಇರಲಿ, ಗಡಿನಾಡಿ ಇರಲಿ, ಕನ್ನಡದ ಕಳೆಯ ಕೊಚ್ಚೇವು. ನಡುನಾಡಿ ಇರಲಿ, ಗಡಿನಾಡಿ ಇರಲಿ, ಕನ್ನಡದ ಕಳೆಯ ಕೊಚ್ಚೇವು. ಮರೆದೇವು ಒಲವ, ಕೆರೆದೇವು ಒಲವ, ಎರೆದೇವು ಒಲವ, ಹಿಡಿ ನೆನಪ ಮನ ಮನಗಳಲ್ಲಿ, ಮನ ಮನಗಳಲ್ಲಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಇವತ್ತು ರವಿಚಂದ್ರನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಅಭಿಮಾನಿಯಾದಂತಹ ನಗುವನಹಳ್ಳಿ ಧನರಾಜ್ ಅವರಿದ್ದಾರೆ. ಸರ್, ಇವತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ವಿಷಯ ಏನಪ್ಪ ಅಂದರೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ತಂದಿದೆ. ಅದರಲ್ಲೂ ಕರ್ನಾಟಕದಾದ್ಯಂತ ಎಲ್ಲ ಹವ್ಯಾಸಿ ಗಾಯಕರುಗಳು ಬಂದಿರೋದು ನನಗೆ ತುಂಬ ಖುಷಿ ತಂದಿದೆ. ಹಾಗಾಗಿ ಬಂದಿರುವಂಥ ಎಲ್ಲ ಗಾಯಕರಿಗೂ ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಕರ್ನಾಟಕದಲ್ಲಿ ರವಿಚಂದ್ರನ್ ಸರ್ ಅವರು ಯಾವಾಗ ಸ್ಯಾಂಡಲ್ವುಡ್ಡನ್ನು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಅಂತಂದರೆ ಮುಖ್ಯ ಕಾರಣ ಅವರ ಚಲನಚಿತ್ರ ಗೀತೆಗಳಲ್ಲಿ ಹಾಗೂ ಅವರ ಗೀತೆಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಏನು ಕೋಟಿಗಟ್ಟಲೆ ಸೆಟ್ಟನ್ನು ಹಾಕಿ ಚಿತ್ರಗೀತೆಗಳನ್ನು ರಚನೆ ಮಾಡಿದವ್ರಿಗೆ ಈ ಒಂದು ಕೀರ್ತಿ ಸ್ಯಾಂಡಲ್ವುಡ್ನಲ್ಲಿ ರವಿಚಂದ್ರನ್ ಬಿಟ್ಟು ಇನ್ಯಾರಿಗೂ ಆಗಲ್ಲ. ಎಸ್ ಸರ್, ಎಸ್ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ನಮ್ಮ ಸೌಭಾಗ್ಯ ಮೇಡಮ್ ಕಡೆಯಿಂದ, ಈ ಕಾರ್ಯಕ್ರಮದ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ತುಂಬಾ ಇಷ್ಟ ಮಾಡ್ತೀನಿ. ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸಂಗೀತ ಮೇಡಮ್ ನೀವು ಕೊಡ್ತಾ ಇರಬೇಕು. ಖಂಡಿತ ನಮ್ಮ ಸಪೋರ್ಟ್ ನಿಮಗೆ ಖಂಡಿತ ಇರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇವತ್ತು ನಮ್ಮ ಕಾರ್ಯಕ್ರಮ ಟೌನ್ ಹಾಲ್ ಮಾಡ್ತಾ ಇದ್ವಿ. ಒಟ್ಟೆ ಇವರ ನಿಮ್ಮ ಒಂದು ಸಜೆಷನ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 63ನೇ ಜನ್ಮ ದಿನೋತ್ಸವಕ್ಕೆ ನಾನು ಹೃದಯದಿಂದ
ಶುಭಾಶಯಗಳನ್ನು ಅವ್ರಿಗೆ ಹೇಳ್ತೇನೆ. ಎಸ್ ಸರ್, ಧನ್ಯವಾದಗಳು ಸರ್. ಪ್ರೀತಿನ ಯಾವ್ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ ಕಲಿಸಿಕೊಟ್ಟವರು ನಮ್ಮ ರವಿ ಸರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಸರ್. ಎಸ್ ಸರ್, ನೀವು ಹೇಳ್ತಿದ್ದೀರಾ ನಾವು ಆ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲಿ ನಾವು ಕೂಡ ಚಕ್ಕರ್ ಹೊಡೆದು ಹೋಗ್ತಿದ್ವಿ ಅಂತ ಹೇಳಿ. ಇವತ್ತು ನಮ್ಮ ಕಾರ್ಯಕ್ರಮ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ಒಂದು ನಡೆದ ಹಾಗೆ ಇದೊಂದು ಹೆಮ್ಮೆಯ ಒಂದು ಕಾರ್ಯಕ್ರಮ. ನಮ್ಮ ಸೌಭಾಗ್ಯ ಮೇಡಮ್ಗೆ ತುಂಬ ತುಂಬ ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಚಿಕ್ಕಮಗಳೂರಿಂದ ಸುಮಾರು ಒಂದು 210 ಕಿಲೋಮೀಟರ್ ಬಂದೀನಿ. ಅದು ನಮಗೆ ಏನು ಅನಿಸಲಿಲ್ಲ, ಬಂದಿದ್ದ ಪಕ್ಕದಲ್ಲಿ ಇಲ್ಲೇ ಒಂದು 25 ಕಿಲೋಮೀಟರ್ ಬಂದಂಗೆ ಆಗ್ತದೆ. ಅದು ಪ್ರೀತಿ ಅಭಿಮಾನ ಸರ್. ಹೌದು ಎಸ್ ಸರ್, ಹೌದು. ಹಾಗಾಗಿಬಿಟ್ಟು ನನಗೆ ಇದರಲ್ಲಿ ಭಾಗವಹಿಸೋರಿಗೆ ಒಂದು ಹೆಮ್ಮೆಯ ಸಂಗತಿ. ಹಾಗೂ ಸೌಭಾಗ್ಯ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಆಯೋಜಕ ಎಲ್ಲ ತಂಡದವರೆಗೂ ನನಗೆ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಎಲ್ಲ ಸಿಂಗರ್ಸ್ಗೂ ಆಲ್ ದ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮ್ಯಾಮ್ ಹೇಳಿ, ನಮ್ಮ ಕಾರ್ಯಕ್ರಮ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟು ಹೇಳಿ ನಾನು ಅವ್ರಿಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಸರ್, ನಮ್ಮ ಕಾರ್ಯಕ್ರಮ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಗೆ ನಮ್ಮ ರವಿ ಸರ್ ಅಭಿಮಾನಿಗಳಿಗೋಸ್ಕರ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಮೇಡಮ್, ಇದು ನನ್ನ 5ನೇ ಇವೆಂಟು ಸೌಭಾಗ್ಯ ಮೇಡಮ್ದು ಬರ್ತಾ ಇರೋದು. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅವರು. ಏನಿಲ್ಲ, ರವಿಚಂದ್ರನ್ ಬಗ್ಗೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾವು ಅಷ್ಟೊಂದು ದೊಡ್ಡವರಲ್ಲ. ಎಲ್ಲರೂ ಚೆನ್ನಾಗಿ ಆಡಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ನೋಡಿ, ಅವ್ರಂತಾರೆ ಮಾತು ಕಮ್ಮಿ ಹಾಡಲ್ಲಿ ನೋಡಿ ಅಂತಿದ್ದಾರೆ. ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ನಮ್ಮ ಕಾರ್ಯಕ್ರಮ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶ್ರೀ ಸೌಭಾಗ್ಯ ಅಸೋಸಿಯೇಟ್ ಅರ್ಪಿಸುವ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವ್ರ ಬಗ್ಗೆ ಹೇಳಷ್ಟೇನು ನಾವು ದೊಡ್ಡವರಲ್ಲ, ಆದ್ರೂ ಈ ಕಾರ್ಯಕ್ರಮಕ್ಕೆ ಒಂದು ತುಂಬ ಸುಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಅದು ನಾವು ಇಷ್ಟು ದಿನ ಹೊರಗಡೆ ಹೋಟೆಲಲ್ಲಿ ಮಾಡ್ತಾ ಇದ್ವಿ. ಈ ದಿನ ಮೈಸೂರಿನ ಹೆಸರು ಅಂತ ಟೌನ್ ಹಾಲ್ ಈ ಒಂದು ವೇದಿಕೆ ನಿಮಗೆ ಕೊಟ್ಟಿದ್ದೀವಿ. ನೀವು ನಮ್ಮ ಎಲ್ಲ ಅಭಿಮಾನಿಗಳಿಗೆ, ನಮ್ಮ ರವಿ ಸರ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಗೆ ರವಿ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ನಾನು ಎಲ್ಲೂ ಹೋಗಿ ಆಡಿಲ್ಲ, ಏನಿಲ್ಲ. ಆದರೆ ಇದು ಒಂದು ಸೌಭಾಗ್ಯನ ಕಲ್ಪಿಸ್ಕೊಟ್ರಲ್ಲ, ಅದಕ್ಕೆ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಇವರು ನನಗೆ ಸೌಭಾಗ್ಯ ಕೊಟ್ಟಂತ ಸೌಭಾಗ್ಯದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳಿ ಸಂದರ್ಭ ಕನ್ನಡ ನ್ಯೂಸ್ ಅರ್ಪಿಸುವ ಎಲ್ಲೆಲ್ಲೂ ಸಂಗೀತವೇ. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ನಾಳೆ ಅನ್ನು ಮಾಯೆ ಇಂದು ತಿಳಿದರೆ, ತಿಳಿದ ಮೇಲೂ ನಾ ಉಸಿರಾಡು ಹೇಗೆ? ಗೆಲುವು ಅನ್ನು ಮಾಯೆ ಸೋಲದು ನಾಳೆಗೆ. ಈ ಶುಭ ವೇಳೆ ನನಗೆ ಹೂಮಾಲೆ, ಗುರು ಇಲ್ಲದೆ ನಾ ಗುರಿ ಮುಟ್ಟಿದೆ ನಾ. ಹಠವಾದಿಯ ಈ ಪಯಣ ನಿಮಗಾಗಿ ಅಲ್ಲವೇ? ಸೋಲಿಲ್ಲದಲೇ ಗೆಲುವಲ್ಲವೇ? ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು.
ಕುಳಿತಿದ್ದೆ ನಾನು ಕಾವೇರಿ ತೀರದಲ್ಲಿ. ನಿಮ್ಮಿಂದ ನಾನು, ನಿಮಗಾಗಿ ನಾನು, ನಿಮ್ಮೊಡನೆ ನಾನು, ಪ್ರೀತಿಗಾಗಿ ನಾನು. ಈ ತಾಯಿ ಲೀಲೆಯೇ ನಾನಿಲ್ಲಿ ಅಲ್ಲವೇ, ಈ ಜೀವಕ್ಕೆ ಮರು ಜನ್ಮವೇ ಕರುನಾಡಿನಲ್ಲಿ.